ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಭಾಗ್ಯನ ಕಾಪಾಡೋಕ್ಕೆ ಆದಿ ಬರ್ತಾನೆ. ಅಷ್ಟು ಗೊತ್ತಾಗಲ್ಲ, ಲಾರಿ ಬರ್ತಿರೋದು ಗೊತ್ತಿಲ್ದಂಗೆ ಮೈ ಮರ್ತಿದ್ದೀರಾ ಅಂದಾಗ ಇಲ್ಲ ನಾವು ನೋಡಲಿಲ್ಲ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಆದಿ ತಾಂಡವ್ಗೆ ಕೇಳ್ತಾನೆ, ಆರ್ ಯು ಓಕೆ ಅಂತ. ಓಕೆ ಬ್ರದರ್ ಅಂತ ತಾಂಡವು ಹೇಳ್ತಾರೆ. ಏನು ಭಾಗ್ಯ ನೋಡ್ಕೊಳ್ಳೋದಲ್ಲ, ಇಲ್ಲ ಗಾಡಿ ಬೇರೆ ಪಂಚರ್ ಆಗಿತ್ತು, ನಾವು ಹಾಗಾಗಿ ಅದನ್ನು ನೋಡಲಿಲ್ಲ ಅಂತ ಹೇಳ್ತಾರೆ. ಸರಿ ಹಾಗಾದ್ರೆ ಅಂತ ಆದಿ ಹೋಗಿ ನೀರು ತಂದು ಭಾಗ್ಯಂಗೆ ಮತ್ತು ತಾಂಡವಂಗೆ ಕೊಡ್ತಾರೆ. ಅಷ್ಟೊತ್ತಿಗೆ ತಾಂಡವ್ ಹೇಳ್ತಾರೆ, ಬ್ರದರ್ ಲೇಟ್ ಆಗಿಬಿಡುತ್ತೆ, ಇನ್ನು ಈ ಗಾಡಿ ಯಾಕೋ ಸ್ಟಾರ್ಟ್ ಆಗೋಂಗೆ ಇಲ್ಲ, ನೀವೇ ಕಾರಲ್ಲಿ ಸ್ವಲ್ಪ ಭಾಗ್ಯನ ಡ್ರಾಪ್ ಮಾಡ್ತೀರಾ ಅಂತ. ಅಷ್ಟೊತ್ತಿಗೆ ಭಾಗ್ಯ ಆದಿಗೆ ಹೇಳ್ತಾರೆ, ನಿಮಗೇನೋ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತಂತಲ್ಲ, ಏನಾಯಿತು? ಆಯಿತಾ, ಮುಗೀತಾ? ಹ್ಞೂ, ಅದು ಮುಗಿಸ್ಕೊಂಡೇ ಬರ್ತಾ ಇದ್ದೆ. ಸರಿ ಬನ್ನಿ, ನಾನೇ ನಿಮ್ಮನ್ನು ಡ್ರಾಪ್ ಮಾಡಿ ಅದೆಲ್ಲ ಲಂಚ್ನೆಲ್ಲ ಕೊಟ್ಟು ಹೋಗೋಣ ಅಂತ ಹೇಳ್ತಾರೆ. ಮತ್ತು ಈ ಬೈಕ್ನ ಏನು ಮಾಡೋದು ಅಂದಾಗ ತಾಂಡವ್, ನಾನು ಅದನ್ನು ನೋಡ್ಕೊಳ್ತೀನಿ, ನಾನು ಸರಿ ಮಾಡಿ ತಗೊಂಬರ್ತೀನಿ ಅಂತ ಆದಿ ಕಾರಲ್ಲಿ ಲಂಚ್ ಬಾಕ್ಸ್ ಎಲ್ಲ ಇಟ್ಟು ಭಾಗ್ಯ ಮತ್ತು ಆದಿ ಹೋಗ್ತಾರೆ. ಈ ಕಡೆ ತಾಂಡವು ಶ್ರೇಷ್ಠನ ಬಗ್ಗೆ ಬೈತಾನೆ. ಈ ಶ್ರೇಷ್ಠ ಯಾಕೆ ಇಷ್ಟು ಇದು ಮಾಡ್ತಾಳೆ, ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಆಗ್ತಿತ್ತು? ಸೊ ಈ ಬೈಕು ಸ್ಟಾರ್ಟ್ ಆಗ್ತಾ ಇಲ್ಲ, ಇರಲಿ ಬಿಡು, ಇನ್ನೇನು ತಳ್ಕೊಂಡೇ ಹೋಗೋಣ ಅಂತ ತಳ್ಕೊಂಡು ಹೋಗ್ತಾ ಇರ್ತಾನೆ. ತಾಂಡವ್ ಅಲ್ಲೇ ಸುಸ್ತಾಗಿ ಕೂತ್ಬಿಡ್ತಾನೆ. ಅಷ್ಟೊತ್ತಿಗೆ ಶ್ರೇಷ್ಠ ಫೋನ್ ಮಾಡ್ತಾಳೆ. ತಾಂಡವ್ಗೆ ಸಿಟ್ಟು ಬಂದು ಶ್ರೇಷ್ಠಂಗೆ ಹೇಳ್ತಾಳೆ, ರಾಸ್ಕಲ್ ಯಾಕೆ ಈ ಥರ ಮಾಡ್ತಿದ್ಯಾ, ಯಾಕೆ ಹೀಗೆ ಮಾಡಿದೆ ಅಂದೆ. ಓ ಭಯ ಆಯಿತಾ, ನಿನ್ನ ಎಕ್ಸ್ ಗರ್ಲ್ ಫ್ರೆಂಡ್ನ ಉಳ್ಸೋಕ್ಕೋಸ್ಕರ ಹೋದ್ಯಾ, ಅಥವಾ ನೀನು ಉಳಿಸ್ತೀಯಾ ಅಥವಾ ಆ ದೊಡ್ಡ ಮನುಷ್ಯ ಬಂದು ಉಳಿಸ್ತೆ ಅಂತ ಅಂದ್ಕೊಂಡ? ನಿಮ್ಮ 3 ಜನನ ಒಟ್ಟಿಗೆ ಉಳಿಸಿ ಮಾಡೋಣ ಅಂತಿದ್ದೆ, ಆದರೆ ಬೇಡ ಅಂತ ನಾನೇ ಸುಮ್ಮನೆ ಆದೆ ಅಂತ ಶ್ರೇಷ್ಠ ಹೇಳ್ತಾಳೆ. ಅಷ್ಟೊತ್ತಿಗೆ ತಾಂಡವ್ಗೆ ಸಿಟ್ಟು ಬಂದು ಶ್ರೇಷ್ಠ ಅಂತಾರೆ, ಶ್ರೇಷ್ಠ ಇದ್ದವಳು, ಕೂಲ್ ಬೇಬಿ, ಕಿರ್ಚಬೇಡ, ಕೈ ಆಗದಿಲ್ದವನು ಮೈಯೆಲ್ಲ ಪರ್ಚ್ಕೊಂಡಂತೆ, ಹಾಗಾಯಿತು ನಿನ್ನ ಕತೆ, ನೀನು ಬರೀ ಕೂಗಾಡೋದೇ ಆಗುತ್ತೆ, ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ನೋಡಿದೆ ತಾಂಡವ್, ಆದಿ ಬಂದ ತಕ್ಷಣ ಭಾಗ್ಯ ನೋಡು ನಿನ್ನ ನಡು ನೀರಿನಲ್ಲೇ ಬಿಟ್ಟು ಹೋದ್ಲು ಅಂತ ಶ್ರೇಷ್ಠ ಹೇಳ್ತಾಳೆ. ಶ್ರೇಷ್ಠ ಇದ್ದವಳು, ನಿನಗೆ, ಆದಿಗೆ, ಭಾಗ್ಯಂಗೆ ಡೈಲಿ ಒಂದೊಂದು ಈ ಥರ ಚಾಲೆಂಜ್ ಕೊಡ್ತಿರ್ತೀನಿ, ನಿಮ್ಮನ್ನು ನೀವು ಹೇಗೆ ಪ್ರಿಪೇರ್ ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಬಾಯ್ ಅಂತ ಈ ಕಡೆ ಶ್ರೇಷ್ಠ ಫೋನ್ ಇಡ್ತಾಳೆ. ತಾಂಡವಿಗೆ ಏನು ಮಾಡೋದು ಅಂತ ಗೊತ್ತಾಗದೆ ಅಲ್ಲೇ ಯೋಚನೆ ಮಾಡ್ತಾ ನಿಲ್ತಾನೆ. ಸುನಂದ ಹಾಗೂ ಕುಸುಮ ಜ್ಯೋತಿಷಾಲಯದಿಂದ ಮನೆಗೆ ಬರ್ತಾರೆ. ಅಷ್ಟೊತ್ತಿಗೆ ಆಟೋದಲ್ಲಿ 96 ರೂಪಾಯಿ ಆಗಿರುತ್ತೆ. ಕುಸುಮ ದುಡ್ಡು ಕೊಡ್ತಾಳೆ. 96 ಆಯ್ತಲ್ಲ, 4 ರೂಪಾಯಿ ಚೇಂಜ್ ಕೊಡಪ್ಪ ಅಂದಾಗ, ಅಯ್ಯೋ 4 ರೂಪಾಯಿ ಎಲ್ಲ ಇರಲಿ ಬಿಡಮ್ಮ ಅಂತ ಹೇಳ್ತಾರೆ. ಅಯ್ಯೋ 4 ರೂಪಾಯಿನೂ ಕೊಡೋಕ್ಕಾಗಲ್ಲ, ಇರಲಿ ಬಿಡು ಸರಿ ಅಂತ ಆಟೋದವನು ಹೋಗ್ತಾನೆ. ಈ ಕಡೆ ಸುನಂದ ಕುಸುಮ ಗಂಡ ಬಂದು, ಇಬ್ಬರು ಏನು ಉತ್ತರ ಧ್ರುವ ದಕ್ಷಿಣ ಧ್ರುವ ಒಟ್ಟಿಗೆ ಬಂದಂಗಿದೆ ಅಂತ ಕೇಳ್ತಾರೆ. ಅಷ್ಟೊತ್ತಿಗೆ ಸುನಂದ ಇದ್ದಳು, ನಾವು ಜ್ಯೋತಿಷ್ಯರನ್ನ ನೋಡ್ಕೊಂಬಂದ್ವು ಅಂತ ಹೇಳಿದರು. ಹೋಗಿದ್ದ ಕೆಲಸ ಎಲ್ಲ ಒಳ್ಳೇದಾಯ್ತಾ ಅಂತ ಹೇಳಿದರು. ಹ್ಞೂ, ನಾನು ಅನ್ಕೊಂಡಂಗೆ ಆಯಿತು ಅಂತ ಸುನಂದ ಹೇಳ್ತಾರೆ. ಅಷ್ಟೊತ್ತಿಗೆ ಕುಸುಮ ಇದ್ದಳು, ಫಸ್ಟಿಗೆ ಅವ್ರು ಹೇಳ್ದಂಗೆ ಎಲ್ಲ ಆಯಿತು, ಆದರೆ ಕೊನೆಯದಾಗಿ ನನ್ನ ಪರ ಹೇಳಿದರು ಅಂತ ಹೇಳ್ತಾರೆ. ಇಲ್ಲ, ನನ್ನ ಪರ ಅವ್ರು ಹೇಳಿದ್ದು, ನನ್ನ ಪರ ಹೇಳಿದ್ದು, ನಾನು ಹೇಳ್ದಂಗೆ ಆಗೋದು ಅಂತ ಇಬ್ಬರು ಜಗಳ ಆಡ್ತಿದ್ದಾರೆ. ಆಯಿತು ಬಿಡಿ, ನೀವು ಎಲ್ಲಿಗೆ ಹೋಗಿದ್ದು ಅದನ್ನಾರು ಹೇಳಿ ಅಂತ ಸುನಂದನ ಗಂಡ ಹೇಳ್ತಾನೆ. ನಿಮಗೆ ಯಾಕೆ ಹೇಳಬೇಕು ಅಂತ ಸುನಂದ ಹೇಳ್ತಾರೆ. ಅಷ್ಟೊತ್ತಿಗೆ ಕುಸುಮನ ಗಂಡ ಇದ್ದಾರೆ, ಬೀಗ್ರೆ, ನೀವು ಇವರಿಬ್ಬರು ಮಧ್ಯೆ ಹೋಗಬೇಡಿ, ಇವರಿಬ್ಬರು ಮಧ್ಯೆ ಹೋದರೆ ಮತ್ತೆ ನಮಗೆ ತೊಂದರೆ ಆಗೋದು, ಇವರಿಬ್ಬರು ಬಂದಿದ್ದಾರಲ್ಲ, ನಾವು ಅಂಗಡಿ ಕಡೆ ಹೋಗೋಣ ಬನ್ನಿ ಅಂದಾಗ ಕುಸುಮ ಇದ್ದಳು, ತಡಿ ಇವ್ರಿಗೆ ಒಂಚೂರು ಒಳಗೆ ಹೋಗಿ ಬರ್ತೀವಿ, ಆಮೇಲೆ ಹೋಗಿರಂತೆ ಅಂತ ಕುಸುಮ ಹಾಗೂ ಸುನಂದ ಒಳಗೆ ಬರ್ತಾರೆ. ಈ ಕಡೆ ಕುಸುಮ ಹಾಗೂ ಸುನಂದ ಒಳಗೆ ಬಂದು, ಸುನಂದ ಇದ್ದವಳು, ನನ್ನ ನೀನು ಗೆಲ್ಲಲಾರೆ ಅಂತ ಮೊಬೈಲಲ್ಲಿ ಸಾಂಗ್ ಹಾಕ್ತಾಳೆ. ಅಷ್ಟೊತ್ತಿಗೆ ಕುಸುಮ ಇದ್ದವಳು, ಬಾನಿ ಗೆಲ್ಲಿ ಎಲ್ಲಿದೆ ಅಂತ ಸಾಂಗ್ ಹಾಕ್ಕೊಂಡು ಇಬ್ಬರು ಜುಗಲ್ಬಂದಿ ಥರ ಮಾಡ್ತಾ ಇರ್ತಾರೆ. ಸುನಂದ ಹೇಳ್ತೀರಿ, ಏನೋ ಮಾಡಿಬಿಡ್ತೀರಿ ಅಂತ ಮಾಡಿದ್ರಲ್ಲ, ತಾಂಡವನ ಒಂದು ವಾರದೊಳಗೆ ಒಂದು ತಪ್ಪನ್ನ ಕಂಡುಹಿಡಿತೀನಿ ಅಂದ್ರಲ್ಲ, ಏನು ಕಂಡಿಡ್ತೀರಿ? ಏನೂ ಕಂಡುಹಿಡಿಯೋಕ್ಕಾಗಲ್ಲ, ಎಲ್ಲರೂ ಆ ಮನೇಲಿ ಇರ್ತೀವಿ, ತಾಂಡವು ಅಷ್ಟೇ, ಭಾಗ್ಯನೂ ಒಟ್ಟಿಗೆ ಇರ್ತಾರೆ ಅಂತ ಸುನಂದ ಹೇಳ್ತಾಳೆ. ಕುಸುಮ ಯೋಚನೆ ಮಾಡ್ತಾಳೆ, ಹೌದು ಸುನಂದ ಹೇಳಿದ ನಿಜಾನೇ, ಇನ್ನು 2 ದಿನ ಇದೆ, ಅವನು ತಪ್ಪು ಮಾಡಿದ್ದಾನೆ ಅಂತ ಸಾಬೀತು ಮಾಡಲೇಬೇಕು, ಇಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತ ಕುಸುಮ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಭಾವ್ಯ ಇನ್ಸಿಡೆಂಟ್ ಆಗಿದ್ದೇನೆ ಭಾಗ್ಯ ಯೋಚನೆ ಮಾಡ್ತಾ ಇರ್ತಾಳೆ. ಟಿಫಿನ ಕೊಟ್ಟು ಅವರು ಟ್ಯಾಂಕ್ಸ್ ಅಂತ ಹೇಳ್ತಾರೆ. ಆದಿ ಇದ್ದವನು ಟ್ಯಾಂಕ್ಸ್ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಮೇಡಮ್ ಏನು ಮಾತಾಡ್ತಾನೆ ಇಲ್ಲ ಅಂತ ಕೇಳ್ತಾನೆ. ಮೇಡಮ್ ಏನೋ ಯೋಚನೆ ಮಾಡ್ತಿರ್ತಾರೆ, ಹೌದಾ ಬಿಡಿ ಅಂತ ಅವ್ನು ಸೀದಾ ಹೋಗ್ತಾನೆ.
ಭಾಗ್ಯ ಇದ್ದವಳು ಯೋಚನೆ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆದಿ ಭಾಗ್ಯವರೇ ಕರೀತಾರೆ. ಏನು ಭಾಗ್ಯವರೇ ಯೋಚನೆ ಮಾಡ್ತಿದ್ದಾಗ ಭಾಗ್ಯ ಹೇಳ್ತಾಳೆ, ನೀವು ಹೇಗೋ ಆ ಮೀಟಿಂಗ್ ಮುಗಿಸ್ಕೊಂಡು ಬನ್ನಿರಿ, ನಾನು ಅಲ್ಲಿರೋ ಜಾಗಕ್ಕೆ ಮೊದಲೇ ತಾಂಡವರು ಬಂದು ಏನೂ ಆಗಲಿಲ್ವಾ ಅಂತ ಕೇಳಿದರು. ಅದಾದಮೇಲೆ ಈ ಇನ್ಸಿಡೆಂಟ್ ನಡೀತು, ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ ಅಂತ ಭಾಗ್ಯ ಹೇಳ್ತಾಳೆ. ಅದೇ ಭಾಗ್ಯವರೇ, ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ಇದ್ದಕ್ಕಿದ್ದಂಗೆ ಅವ್ರು ಹೇಗೆ ಅಲ್ಲಿಗೆ ಬಂದರು ಅಂತ ಭಾಗ್ಯ ಮತ್ತು ಆದಿ ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಮನೆಗೆ ಬೈಕ್ನ ತಳ್ಕೊಂಡು ತಾಂಡವು ಬಂದು ಸುಸ್ತಾಗಿ ಕೂತಿರ್ತಾನೆ. ಅಷ್ಟೊತ್ತಿಗೆ ತಾಂಡವ್ ಮಗಳು, ಯಾಕಪ್ಪ ಏನಾಯಿತು, ಯಾಕೆ ಇಷ್ಟು ಸುಸ್ತಾಗಿದ್ದೀರಾ ಅಂತ ಕೇಳ್ತಾಳೆ. ತಾಂಡವು ಇದ್ದಿದ್ದನ್ನೆಲ್ಲ ವಿವರಿಸ್ತಾನೆ. ಬೈಕು ಹಾಳಾಗಿತ್ತು, ಅದಕ್ಕೆ ಅವಳು ಬೇರೆ ಕಾರಲ್ಲಿ ಹೋದ್ಲು, ನಾನು ಇದನ್ನು ತಳ್ಕೊಂಬಂದೆ ಅಂತ. ಅಮ್ಮ ಹೀಗೆ ಮಾಡಬಾರ್ದಿತ್ತು ಅಂತ ಹೇಳ್ತಾಳೆ. ಇರಲಿ ಬಿಡು ಮಗಳೇ, ಬನ್ನಿ ಅಪ್ಪ ಒಳಗೆ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾಳೆ. ಅಷ್ಟೊತ್ತಿಗೆ ಕುಸುಮ ಇದ್ದವಳು, ಇಲ್ಲೇನೋ ಬೇರೆಯೇ ನಡೆದಿದೆ, ಇವನೇನೋ ಸುಳ್ಳು ಹೇಳ್ತಿದ್ದಾನೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ನೋಡಿದರೆ ಆದಿ ಹೇಳ್ತಾನೆ, ಹಾಗಾದ್ರೆ ತಾಂಡವ್ ಬದಲಾಗಿಲ್ಲ, ತಾಂಡವೇ ಏನೋ ಮಾಡಿರ್ಬೋದು, ತಡೀರಿ ಹೋಗಿ ಕೇಳೋಣ ಅಂತಾರೆ. ಭಾಗ್ಯ ಇದ್ದವಳು, ಬರೀ ಅನುಮಾನ ಅಷ್ಟೇ, ಆದರೆ ನಿಜವಾಗಿಯೂ ನಮಗೇನು ಅಂತ ಸರಿ ಗೊತ್ತಿಲ್ಲ ಅಲ್ವಾ ಅಂತ ಭಾಗ್ಯ ಹೇಳ್ತಾಳೆ. ಈ ಕಡೆ ಭಾಗ್ಯ ಹೇಳ್ತಾಳೆ, ನನಗಂತೂ ಮನೇಲಿ ಉಸಿರು ಕಟ್ಟಂಗಿದೆ, ಒಂದು ಚೂರು ನೆಮ್ಮದಿ ಇಲ್ಲ, ಇವ್ರು ಯಾವಾಗ ಹೋಗ್ತಾರೋ ಆವಾಗನೇ ನೆಮ್ಮದಿ ಅಂತ. ಸರಿ ಬನ್ನಿ ಒಂದು ಕಡೆ ಕರ್ಕೊಂಡು ಹೋಗ್ತೀನಿ ಅಂತ ತಾಂಡವ್ ಭಾಗ್ಯನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಆದಿಯ ತಂದೆ ಯೋಚನೆ ಮಾಡ್ತಿರ್ತಾರೆ. ಆದಿ ಅತ್ತೆ ಬಂದು, ತಗೊಳ್ಳೋಣ ಕಾಫಿ ಕುಡೀರಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ, ನೀನು ಏನು ಯೋಚನೆ ಮಾಡ್ತಿದ್ದೀಯ ಅಂತ ನನಗೆ ಗೊತ್ತಣ್ಣ ಅಂತ ಹೇಳ್ತಾರೆ. ಹೌದು, ನಾನು ಅಮೇರಿಕಕ್ಕೆ ಹೋಗಬಾರ್ದು ಅಂತ ಅವ್ನು ತಪ್ಪಿಸಿ ಭಾಗ್ಯನಿಗೆ ನಾಟಕ ಮಾಡು ಅಂತ ಹೇಳಿದೆ. ಆ ನಾಟಕನ ಅವಳು ನಾನೇ ಹೇಳ್ಕೊಟ್ಟಿದ್ದು ಅಂತ ಭಾಗ್ಯ ಏನಾದ್ರು ಹೇಳಿದರೆ ಏನು ಮಾಡೋದು? ಅವ್ರ ಮನೆಗೆ ಹೋಗೋಕ್ಕೆ ತಪ್ಸೋಕ್ಕೆ ಮೀಟಿಂಗ್ ಎಲ್ಲ ಅಟೆಂಡ್ ಮಾಡಿದೆ, ಆದರೆ ಅದನ್ನೆಲ್ಲ ಮೀರಿ ಅವನು ಆ ಮನೆಗೆ ಹೋಗ್ತಿದ್ದಾನೆ, ನನಗೆ ಅವನದೇ ಚಿಂತೆ ಆಗಿದೆ ಅಂತ ಹೇಳ್ತಾರೆ. ಹೌದಣ್ಣ, ಏನಾದ್ರು ಭಾಗ್ಯನ ಮನೆಗೆ ಹೋಗಿ ಮದುವೆ ಮಾತುಕತೆ ಮಾಡ್ಕೊಂಬನ್ನಿ ಅಂದರೆ ಏನಣ್ಣ ಮಾಡ್ತೀಯ, ಏನು ಹೇಳ್ತೀಯ ಅಂತ ಕೇಳ್ತಾಳೆ. ನಾನೇ ಭಾಗ್ಯನ ಹತ್ರ ಸುಳ್ಳು ಹೇಳಿ ಹೀಗೆಲ್ಲ ಮಾಡು ಅಂತೇಳಿ ನಾನೇ ಹೆಂಗಮ್ಮ ಮಾತಾಡಲಿ ಅಂತ ಇವ್ರು ಇದು ಮಾಡ್ತಿರ್ತಾರೆ. ಅಷ್ಟೊತ್ತಿಗೆ ಆದಿ ಭಾಗ್ಯಂಗೋಸ್ಕರ ಹೂವೆಲ್ಲ ತಗೊಂಡಿರ್ತಾನೆ. ಒಂದು ಕಡೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.